ಲೋಕಸಭಾ ಚುನಾವಣೆ ಇಡೀ ದೇಶದಲ್ಲೇ ರಂಗೇರುತ್ತಿದೆ. ಮತದಾನದ ದಿನ ಸಮೀಪಿಸುತ್ತಿದೆ. ಒಂದು ಕಡೆ ಸಿದ್ದು ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತನ್ನ 5 ಗ್ಯಾರಂಟಿಗಳನ್ನೇ ಪ್ರಚಾರದ ಪ್ರಮುಖ ಅಸ್ತ್ರವನ್ನಾಗಿಸಿಕೊಂಡಿದೆ. ಮತ್ತೊಂದು ಕಡೆ ಮೋದಿ ನೇತೃತ್ವದಲ್ಲಿ 10 ವರ್ಷ ಪೂರೈಸಿರುವ ಬಿಜೆಪಿ ಮೋದಿಯೇ ಗ್ಯಾರಂಟಿ ಎನ್ನುತ್ತದೆ. ಇದರ ನಡುವೆ ಮಂದಿರ, ಕಾಶ್ಮೀರ, ಬಡತನ, ನಿರುದ್ಯೋಗ ವಿಚಾರ ಈ ಚುನಾವಣೆಯಲ್ಲಿ ಪ್ರಮುಖ ರಾಜಕೀಯ ಪಕ್ಷಗಳ ವಾಗ್ಯುದ್ಧಕ್ಕೆ ಕಾರಣವಾಗಿದೆ. ಹಾಗಿದ್ರೆ ಜನರನ್ನ ಕಾಡ್ತಾ ಇರೋದೇನು? ಜನರ ನಿರೀಕ್ಷೆಗಳೇನು? ಮತದಾರರ ಮನದಾಳವನ್ನ ನೇರವಾಗಿ ಅವರಿಂದನೇ ತಿಳಿಯೋ TV9 ಮತಯಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿದ್ದಾವೆ. ಯಡಿಯೂರಪ್ಪ ಈಶ್ವರಪ್ಪನವರು ಇಬ್ಬರು ಎರಡು ಕಣ್ಣಿದ್ದಂಗೆ, ಎರಡು ಕಣ್ಣು ನಾವೇ ಚಿಸ್ಕೊಬೇಕಾಗತ್ತೆ. ಈಶ್ವರಪ್ಪ ಅವರು ಬಂಡಾಯ ಎದ್ದಿರೋದ್ರಿಂದ ಒಂದು ಕಾಂಗ್ರೆಸ್ಗೆ ಒಂದು ಪವರ್ ಜಾಸ್ತಿ ಆಗ್ಬೋದು. ಪಕ್ಷ ಮತ್ತೆ ಮೋದಿ ಹಿಂದುತ್ವ ಅಂತ ಏನಾದ್ರು ನೋಡಿದ್ರೆ ಈಶ್ವರಪ್ಪರಿಗೆ ಸಪೋರ್ಟ್ ಮಾಡ್ಬೇಕು ಸರ್. ಸಿದ್ದರಾಮಯ್ಯ ಗ್ಯಾರಂಟಿಗೆ ಬೆಸ್ಟ್, ಮೋದಿ ಗ್ಯಾರಂಟಿ ಸುಳ್ಳು ಆಶ್ವಾಸನೆ. ಈಶ್ವರಪ್ಪರಿಗೂ ಕಡೆ ಕಾಣಿಸ್ತಾರೆ, ಗೀತಮ್ಮಗೂ ಕಡೆ ಕಾಣಿಸ್ತಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಜೋರುಬಾಯಿಯ KS ಈಶ್ವರಪ್ಪ ದಂಗೆ ಎದ್ದಿರೋದ್ರಿಂದ ಜಿದ್ದಿನ ಅಖಾಡವಾಗಿ ಮಾರ್ಪಟ್ಟಿದೆ. ಈಶ್ವರಪ್ಪ ಕುಚಿಕೋ ದೋಸ್ತ್ನಂತಿದ್ದ ಮಾಜಿ CM BS ಯಡಿಯೂರಪ್ಪ ಮತ್ತು ಮಕ್ಕಳ ವಿರುದ್ಧ ನಿಗಿನಿಗೆ ಕೆಂಡ ಕಾರ್ತಿದ್ದಾರೆ. ಅಪ್ಪ ಮಕ್ಕಳಿಗೆ ಪಾಠ ಕಲಿಸ್ತೀನಿ ಅಂತ ಕುಟುಂಬ ರಾಜಕಾರಣದ ವಿರುದ್ಧ ಸಿಡಿದೆದ್ದಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಅಣಿಯಾಗಿದ್ದು ಶಿವಮೊಗ್ಗ ಲೋಕ ಅಖಾಡ ರಂಗೇರಿದೆ. ಇತ್ತ ಇಬ್ಬರು ಮಾಜಿ CMಗಳ ಮಕ್ಕಳು ರಣಕಣದಲ್ಲಿದ್ದು ಕ್ಷೇತ್ರದಲ್ಲಿ ಈಗಾಗಲೇ ಮಿಂಚಿನ ಪ್ರಚಾರ ಆರಂಭವಾಗಿದೆ. ಮಾಜಿ CM ದಿವಂಗತ ಬಂಗಾರಪ್ಪ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಈಗಾಗಲೇ ಕೊಲ್ಲೂರು ಮೂಕಾಂಬಿಕೆಗೆ ಕೈ ಮುಗಿದು ಪತಿ ಶಿವರಾಜ್ ಕುಮಾರ್ ಜೊತೆ ಪ್ರಚಾರ ಆರಂಭಿಸಿದ್ದಾರೆ. ಇನ್ನೊಂದೆಡೆ ಮಾಜಿ CM ಯಡಿಯೂರಪ್ಪ ಪುತ್ರ BY ರಾಘವೇಂದ್ರ ಉಪಚುನಾವಣೆಯೂ ಸೇರಿ ಸತತ 3 ಬಾರಿ ಗೆದ್ದವರು ಇದೀಗ 4ನೇ ಬಾರಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ವಿಶ್ವಾಸ ಇದೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಜನ ಅಭಿವೃದ್ಧಿ ವಿಚಾರ, ರಾಷ್ಟ್ರೀಯತೆ ವಿಚಾರವನ್ನು ಇಟ್ಟುಕೊಂಡು ಇನ್ನು ಹೆಚ್ಚಿನ ಒಂದು ಅಂತರದಿಂದ ಮೋದಿಜಿಯವರಿಗೆ ಭಾಜಪಕ್ಕೆ ಆಶೀರ್ವಾದನ ಮಾಡ್ತಾರೆ. ಯಡಿಯೂರಪ್ಪನವರು ಅವ್ರ ಮಗ ಒಬ್ಬ MP, ಇನ್ನೊಬ್ಬ ಮಗ MLA, ಅದೇ MLAನೇ ರಾಜ್ಯ BJP ಅಧ್ಯಕ್ಷ. ಈ ಕುಟುಂಬ ರಾಜಕಾರಣವನ್ನು ಒಂದು ರೀತಿಯ ಯಾವ ಕಾರಣಕ್ಕೂ ಅವಕಾಶ ಕೊಡಬೇಡಿ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. ಅದರ ವಿರುದ್ಧ ನಾನು ಕರ್ನಾಟಕ ರಾಜ್ಯದಲ್ಲಿ ಈ ಕುಟುಂಬ ರಾಜಕಾರಣ ವಿರುದ್ಧ ಧ್ವನಿ ಎತ್ತಿದ್ದೇನೆ. ನಮ್ಮ ತಂದೆ ಬಂಗಾರಪ್ಪನವರು ಮಾಡಿದ ಕೆಲಸಗಳು, ನಮ್ಮ ಸರ್ಕಾರ ಕೊಟ್ಟಿದ್ದ 5 ಗ್ಯಾರಂಟಿಗಳು, ನನ್ನ ತಮ್ಮ ಮಾಡ್ತಾ ಇರೋ ಕೆಲಸ, ನನ್ನದೇ ಆದ ಒಂದು ಆಸೆ ಇದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿವೆ. ಈ ಪೈಕಿ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರಿದ್ರೆ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, 1 ಕ್ಷೇತ್ರದಲ್ಲಿ JDS ಶಾಸಕರಿದ್ದಾರೆ. ಕಮಲದಳ ಮೈತ್ರಿಯಿಂದಾಗಿ ಬಿಜೆಪಿ ಮೇಲುಗೈ ಸಾಧಿಸುವ ಸಾಧ್ಯತೆ ಹೆಚ್ಚಿದೆ. ಆದರೆ KS ಈಶ್ವರಪ್ಪ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರೋದ್ರಿಂದ ಬಿಜೆಪಿಯ ಗೆಲುವಿನ ಹಾದಿಗೆ ಮುಳುವಾಗುವ ಸಾಧ್ಯತೆಯೂ ಇದೆ. ಇನ್ನು ಈಡಿಗ ಲಿಂಗಾಯತ ಸಮುದಾಯದ ಪ್ರಾಬಲ್ಯವಿರೋ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಆಧಿಪತ್ಯ ಸಾಧಿಸೋದ್ಯಾರೋ? ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿರುವ ಶಿವಮೊಗ್ಗ ನಗರ, ಗ್ರಾಮಾಂತರ ಹಾಗೂ ಭದ್ರಾವತಿ ಕ್ಷೇತ್ರಗಳ ಮತದಾರರ ಮನದಾಳವೇನು? ನಾವೀಗ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ಇಬ್ಬರು ಮಾಜಿ CMಗಳ ಮಕ್ಕಳ ರಾಜಕೀಯ ಕಾಳಗಕ್ಕೆ ವೇದಿಕೆಯಾಗಿರುವ ಶಿವಮೊಗ್ಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ಕಡೆ ಹಾಲಿ ಸಂಸದ BY ರಾಘವೇಂದ್ರ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಮತ್ತೊಂದು ಕಡೆ ಬಂಗಾರಪ್ಪ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಕಣದಲ್ಲಿದ್ದಾರೆ. ಹಿರಿಯ ರಾಜಕಾರಣಿ KS ಈಶ್ವರಪ್ಪ ಅವರ ಬಂಡಾಯ ಈ ಒಂದು ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆಗೆ ಕಾರಣವಾಗಿದೆ. ಹಾಗಿದ್ರೆ ಈ ಕ್ಷೇತ್ರದ ಜನರು ಚುನಾವಣೆ ಬಗ್ಗೆ ಏನಂತಾರೆ? ಕ್ಷೇತ್ರದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳೇನು? ಕ್ಷೇತ್ರದಲ್ಲಿ ಒಂದು ಸುತ್ತು ಹಾಕಿ ನೋಡಿ ಬರೋಣ, ಬನ್ನಿ. ನಾವೀಗ ಶಿವಮೊಗ್ಗದ ಹೃದಯ ಭಾಗದ ಬಸವೇಶ್ವರ ವೃತ್ತದಲ್ಲಿದ್ದೇವೆ. ಸೊ ಇಲ್ಲಿ ಏನು ಎತ್ತನ ಹೊಡ್ಕೊಂಡು ಹೋಗ್ತಾ ಇದ್ದಂಥ ಸವಾರ್ ನಮ್ಮ ಜೊತೆಗಿದ್ರೆ. ಸರ್, ಈಗ ಲೋಕಸಭಾ ಚುನಾವಣೆ ಬಂದಿದೆ, ಹೇಗಿದೆ ಎಲೆಕ್ಷನ್? ಚೆನ್ನಾಗಿದೆ ಸರ್. ಯಾರು ಬಂದ್ರೆ ಏನು, ನಾವು ಕಷ್ಟ ಮಾಡೋದೇನು ತಪ್ಪಲ್ಲ. ಬೆಳಗ್ಗೆ ಕರೆದ್ರೆ ಹೊಡ್ಕೊಂಡ್ಬರ್ಬೇಕು. ಮೋದಿ ಆದ್ರೂ ಅಷ್ಟೇ, ಸಿದ್ದರಾಮಯ್ಯ ಆದ್ರೂ ಅಷ್ಟೇ, ಯಾರಾದ್ರೂ ಅವ್ರವ್ರು ಇದಕ್ಕೆ ಅವ್ರವ್ರು ಇದು ನೋಡ್ಕೊಂತಾರೆ. ಗೃಹಲಕ್ಷ್ಮಿ ಯೋಜನೆ 2,000 ಕೊಡ್ತಾ ಇದಾರಲ್ಲ, ಸಿಗುತ್ತಾ? ಮನೆಗೆ ಸಿಗ್ತಾ ಇದೆ. ಅದಕ್ಕೆ ಒಂದು 4 ತಿಂಗಳಿಂದ ಆಗ್ತಾ ಇದೆ ಅಷ್ಟೇ. ಫ್ರೀ ಕರೆಂಟ್ ಎಲ್ಲ ಸಿಗುತ್ತಲ್ಲ ಅದು? ಫ್ರೀ ಕರೆಂಟ್ ಸಿಗ್ತಾ ಇದೆ. ಈಗ ಮತ್ತೆ ಲೋಕಸಭಾ ಚುನಾವಣೆ ಬಂದಿದೆ. ರಾಜ್ಯದಲ್ಲೆಲ್ಲ ಕಾಂಗ್ರೆಸ್ ಮತ್ತೆ BJP JDS ಮೈತ್ರಿ ಇರೋದ್ರಿಂದಾಗಿ 2 ಸ್ಪರ್ಧೆ ಇದೆ.
ಶಿವಮೊಗ್ಗದಲ್ಲಿ ಮಾತ್ರ ತ್ರಿಕೋನ ಸ್ಪರ್ಧೆ. ತ್ರಿಕೋನ ಸ್ಪರ್ಧೆಯಲ್ಲಿ ಹೇಳ್ಬೇಕಂದ್ರೆ ನಮ್ಮ ಶಿವಮೊಗ್ಗದಲ್ಲಿ ಎಲ್ಲಿಂದ ಎಲ್ಲೇ ಹೋದ್ರೂ ಬಿ ಜೆ ಪಿನೇ, ಶಿವಮೊಗ್ಗ ಜಿಲ್ಲಾದ್ಯಂತ ಬಿ ಜೆ ಪಿನೇ. ಆದರೆ ಇಲ್ಲಿ ಏನಪ್ಪ ಅಂದರೆ ಯಡಿಯೂರಪ್ಪ ಈಶ್ವರಪ್ಪನವರು ಇಬ್ಬರು ಎರಡು ಕಣ್ಣಿದ್ದಂಗೆ. ಬಿ ಜೆ ಪಿ ಇಬ್ಬರು ಒಳ್ಳೆ ಕೆಲಸ ಮಾಡಿದ್ದಾರೆ, ಯಾರು ಕೆಲಸ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇವರಲ್ಲಿ ವೈಮನಸ್ಸ ಕಾರಣಕ್ಕಾಗಿ ಕಾರ್ಯಕರ್ತರಲ್ಲಿ ಗೊಂದಲ. ಅಲ್ಲ, ಈಗ ಎರಡು ಕಣ್ಣಂದ್ರಿ, ಎರಡು ಕಣ್ಣಲ್ಲಿ ಯಾವ ಕಣ್ಣನ್ನ ಪೋಷಣೆ ಮಾಡ್ತೀರಾ, ಯಾವ ಕಣ್ಣನ್ನ ಬಲಿ ಕೊಡ್ತೀರಾ? ಈಗ ಹೇಳ್ಬೇಕು ಅಂದರೆ ಎರಡು ಕಣ್ಣು ನಾವೇ ಚಿಸ್ಕೊಬೇಕಾಗತ್ತೆ ಅನ್ನಿಸ್ತಾ ಇದೆ ಇದು ಲೆಕ್ಕ ನೋಡಿದ್ರೆ. ಮೂರನೇ ವ್ಯಕ್ತಿಗೆ ಲಾಭ ಬಂದಿಲ್ಲ ಹಂಗಿದ್ದು ಇಬ್ಬರು ಒಗ್ಗಟ್ಟಾಗಿ ಹೋದ್ರೆ ಭಾರಿ ಚೆನ್ನಾಗತ್ತೆ ಅನ್ನೋ ಕಾರಣಕ್ಕಾಗಿ ನಮ್ಮ ಅನಿಸಿಕೆ. ಇದರಲ್ಲಿ ಕಾರ್ಯಕರ್ತರಲ್ಲಿ ಭಾರಿ ಗೊಂದಲ ನಡೀತಾ ಇದೆ. ಗಲಾಟೆ ಮುಂದುವರೆದ್ರೆ ಏನಾಗ್ಬೋದು? ಗಲಾಟೆ ಮುಂದುವರೆದ್ರೆ ಮೂರನೇ ಪಾರ್ಟಿಗೆ ಲಾಭ ಆಗ್ಬೋದು ಅನ್ಸುತ್ತೆ. ಹೌದು, ಇಬ್ಬರ ಜಗಳದಲ್ಲಿ ಮೂರನೇ ಲಾಭ ಆಗ್ಬೋದು ಅನ್ನಿಸ್ತಾ ಇದೆ ಈ ವಾತಾವರಣದಲ್ಲಿ. ಶಿವಮೊಗ್ಗದಲ್ಲಿ ಒಳ್ಳೆ ರಾಘವೇಂದ್ರ ಅವ್ರಿಗೆ ಒಳ್ಳೆ ಅವಕಾಶ ಇದೆ, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರೇ ಬರಬೇಕು ಅನ್ನೋದು ನಮ್ಮ ಆಸೆ. ಈಗ ರಾಜ್ಯ ಸರ್ಕಾರ ಸಾಕಷ್ಟು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದೆ, ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯಲ್ವಾ ಅಂತ? ಅದು ನಮ್ಮ ಶಿವಮೊಗ್ಗದಲ್ಲಿ ಅಷ್ಟೊಂದು ಸಕ್ಸಸ್ ಆಗಲ್ಲ ಅಂತ ಕಾಣಿಸುತ್ತೆ. ಅಂದರೆ ಯಾಕೆ, ಯಾವ ಕಾರಣಕ್ಕಾಗಲ್ಲ? ಇಲ್ಲ, ರಾಘವೇಂದ್ರ ಅವರು ತುಂಬ ಕೆಲಸಗಳು ಮಾಡಿದ್ದಾರೆ, ಸೊ ಅವ್ರಿಗೆ ಅವಕಾಶ ಇದೆ ಅಂತ ನಾವು ಹೇಳ್ತೀವಿ. BJP ಮುಂಚೂಣಿಯಿದೆ, ಆದರೆ ಈಶ್ವರಪ್ಪನವ್ರು ಕಾಂಪಿಟೇಷನ್ ಮಾಡೋದ್ರಿಂದ ಸ್ವಲ್ಪ ಅಡ್ಡ ಆಗ್ಬೋದು. ಯಾವ ಕಾರಣಕ್ಕೆ BJP ಮುಂಚೂಣಿಯಲ್ಲಿದೆ ಅಂತ ಹೇಳ್ತೀರಾ? ರಾಘವೇಂದ್ರ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಅವೆಲ್ಲ ಚೆನ್ನಾಗಿದ್ದಾವೆ, ಪ್ರತಿಯೊಬ್ಬರಿಗೂ ಕಣ್ಣಿಗೆ ಕಾಣಂತೆ ಇದ್ದಾವೆ ಸ್ಪಷ್ಟವಾಗಿ. ಸಿದ್ದರಾಮಯ್ಯ ಅವರು ಸಾಕಷ್ಟು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರಲ್ಲ? ಗ್ಯಾರಂಟಿ ಅವೆಲ್ಲ ತಾತ್ಕಾಲಿಕ ಸರ್, ಅವೆಲ್ಲ ಏನು ಶಾಶ್ವತ ಅಲ್ಲ, ಪರ್ಮನೆಂಟ್. ಈಗ ನಾಯಿ ತಲೆ ಮೇಲೆ ಬುತ್ತಿ ಇದ್ದಂಗೆ ಅವೆಲ್ಲ. ನಮ್ಮ ಪರ್ಮನೆಂಟ್ ಏನು ಅಸೆಟ್ ಇದೆ ಅದು ಮುಖ್ಯ. ಮೋದಿ ಪರ್ಮನೆಂಟ್, ಸಿದ್ದು ತಾತ್ಕಾಲಿಕ ಅವರೆಲ್ಲ. ಏನು ಇವರು ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಇದು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಅವ್ರದ್ದು ಕೇಂದ್ರದ್ದು ಈ ರೈಲ್ವೆ ಆಗೋದು, ಆಮೇಲೆ ದೊಡ್ಡ ದೊಡ್ಡ ಸೇತುವೆ ಮಾಡೋದು, ಪ್ರಧಾನಿ ಅಂತ ಆಗುವಂಥ ಚುನಾವಣೆಗೆ ನಾವು ರಾಘವೇಂದ್ರನ ಆಯ್ಕೆ ಮಾಡಬೇಕು ಅಂತ ನಮ್ಮ ಅನಿಸಿಕೆ ಇದೆ. ಮೋದಿ ಅವರ ಗ್ಯಾರಂಟಿಗಳು ಬೆಸ್ಟಾ, ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳು ಬೆಸ್ಟ್ ಅಂತ? ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿಗೆ ಬೆಸ್ಟು, ಮೋದಿ ಗ್ಯಾರಂಟಿ ಸುಳ್ಳು ಆಶ್ವಾಸನೆ. ನಿಮ್ಮ ಫೇವ್ರೇಟ್ ರಾಜಕಾರಣಿ ಯಾರು, ಮೋದಿನ ಸಿದ್ದರಾಮಯ್ಯನ? ಓಟ್ ಹಾಕೋದು ಯಾರಿಗೆ ಈ ಸಲ? ನನ್ನ ಫೇವ್ರೇಟು ಸಿದ್ದರಾಮಯ್ಯ. ನಾನು ಓಟ್ ಹಾಕೋದು ಈ ಸರಿ ರಾಘವೇಂದ್ರಗೆ. ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ರಾಜಕೀಯ ಚರ್ಚೆ ಆಗುವಂಥದ್ದು ಟ್ಯಾಂಕ್ ಮೌಲಾದಲ್ಲಿರುವಂತಹ ಮೀನಾಕ್ಷಿ ಭವನದಲ್ಲಿ. ಆ ಮೀನಾಕ್ಷಿ ಭವನದಲ್ಲಿ ನಾವಿದ್ದೇವೆ. ಲೋಕಸಭಾ ಕ್ಷೇತ್ರದಲ್ಲಿ ಯಾರನ್ನ ಬೆಂಬಲಿಸ್ತಾರೆ, ಯಾಕೆ ಬೆಂಬಲಿಸ್ತಾರೆ, ಅವರಿಂದನೇ ಕೇಳೋಣ. ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ರಾಜಕೀಯ ಚರ್ಚೆ ಆಗುವಂತಹ ಮೀನಾಕ್ಷಿ ಭವನ ಹೋಟೆಲ್ನ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಸರ್, ಹೇಗಿದೆ ವಾತಾವರಣ? ಎಲ್ಲದೂ ಚೆನ್ನಾಗಿದೆ, ಎಲ್ಲ ಬಿರುಸಿನ ವಾತಾವರಣ ನಡೀತಾ ಇದೆ, ಟೆನ್ಷನ್ ಇದೆ, ಕಾಂಪಿಟೇಷನು ಟಫ್ ಆಗಿದೆ. ಯಾಕೆಂದರೆ ಗೀತಾ ರಾಜ್ಕುಮಾರ್ ಕಡೆಯವರು ಹಾಕ್ಬೋದು, ಆಮೇಲೆ ರಾಘವೇಂದ್ರ ಅವರಿಗೆ ಕ್ರೆಡಿಟ್ ಇದೆ ಕೆಲಸ ಮಾಡಿದ್ದು. ಈಶ್ವರಪ್ಪ ಅವರು ಅವ್ರ ಬೆಂಬಲಿಗರು ಇದು ಹಾಗಾಗಿ ಸ್ವಲ್ಪ ಟಫ್ ತ್ರಿಕೋನ ಸ್ಪರ್ಧೆ. ಸ್ವಲ್ಪ ಈಶ್ವರಪ್ಪನವ್ರು ಸ್ವಲ್ಪ ಕಡಿಮೆ ಇರ್ಬೋದು, ಗೊತ್ತಿಲ್ಲ. ಗೀತಾ ಶಿವರಾಜ್ಕುಮಾರ್ ಅವ್ರ ಜೊತೆಗೆ ಶಿವರಾಜ್ಕುಮಾರ್ ಅವ್ರು ಬರ್ತಾ ಇದ್ದಾರೆ, ಅವ್ರ ಸಹೋದರ ಮಧು ಬಂಗಾರಪ್ಪ ಸಹ ಬರ್ತಾ ಇದ್ದಾರೆ. ಯಾರು ಬಂದರೂ ಅಷ್ಟೇ, ಅದು ಅವ್ರದ್ದು ಬೇಸಿಕ್ ಸಪೋರ್ಟ್ ಇದಾವಲ್ಲ, ಅದು ಕೆಲಸ ಮಾಡುತ್ತೆ ಅಷ್ಟೇ, ಬೇರೆ ಎಕ್ಸ್ಟ್ರಾ ಸಪೋರ್ಟ್ ಎಲ್ಲ ಆಗೋದಿಲ್ಲ. ನಮಗೆ ಯಾರು ಗ್ಯಾರಂಟಿ ಅಂದರೆ ಮೋದಿನೇ ಗ್ಯಾರಂಟಿ. ಈ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಿದ್ದೇವೆ. ಇದು ಯಾರೋ ಒಬ್ಬನ ಕಾರ್ಯಕರ್ತನ ಮನದಾಳದ ಮಾತಲ್ಲ, ಇಡೀ ನಾಡು, ಇಡೀ ದೇಶದಲ್ಲಿ ಇವತ್ತು ಒಂದೇ ಕೂಗು ಮೋದಿ ಮತ್ತೊಮ್ಮೆ. ಇವತ್ತು ಶ್ರೀಮನ್ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆದಮೇಲೆ ಉದ್ಯೋಗ ಕೊಡ್ತೀವಿ, ವರ್ಷಕ್ಕೆ 2 ಕೋಟಿ ಅಂದರೆ ಒಂದು ಉದ್ಯೋಗ ಕೂಡ ಸೃಷ್ಟಿ ಮಾಡಲಿಲ್ಲ. ಡಬಲ್ ಡಿಗ್ರಿ ಮಾಡುವಂಥವ್ರಿಗೆ ಕೂಡ ನಾವೇನೋ ಉದ್ಯೋಗ ಗ್ಯಾರಂಟಿಗಳು ಕೈ ಹಿಡಿತದೆ ಅಂತ. ಗ್ಯಾರಂಟಿನೂ ಕೈ ಹಿಡಿಯುತ್ತೆ, ಜೊತೆಗೆ ನಮ್ಮ ಹಿಂದೆ ಏನು ಆಡಳಿತ ಮಾಡ್ಕೊಂಡ್ಬಂದ್ರೆ ಅದು ಕೂಡ ನಮಗೆ ಕೈ ಹಿಡಿಯುತ್ತೆ. ಹೇಗಿದೆ ಸರ್ ಚುನಾವಣೆ? ಸರ್, ಶಿವಮೊಗ್ಗದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಸರ್. ಈಗ ಈಶ್ವರಪ್ಪ ಅವರದು ಕುರುಬ ಸಮಯದವರೆಲ್ಲ ಅವರೆಲ್ಲ ಒನ್ ಸೈಡ್ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಅವರಿಗೆ ರಾಘವೇಂದ್ರ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಪ್ಲಸ್ ಪಾಯಿಂಟ್ ಇದೆ. ಶಿವಮೊಗ್ಗದಲ್ಲಿ ಈಶ್ವರಪ್ಪನವರ ಪರವಾಗಿ ಪ್ರಬಲವಾದ ಅಲೆ ಇದೆ. ಯಾಕೆಂದರೆ ಈಶ್ವರಪ್ಪನವರು ಹೋರಾಡ್ತಾ ಇರೋದು ರಾಜ್ಯ BJP ಒಳಗಿನ ಕುಟುಂಬ ರಾಜಕಾರಣದ ವಿರುದ್ಧ. ಈ ತ್ರಿಕೋನ ಸ್ಪರ್ಧೆ ಇಲ್ಲಲ್ಲ ಶಿವಮೊಗ್ಗದಲ್ಲಿ, ಓನ್ಲಿ ಯಡಿಯೂರಪ್ಪ ಕುಟುಂಬ ವರ್ಸಸ್ ಈಶ್ವರಪ್ಪ 100%. ತ್ರಿಕೋನ ಸ್ಪರ್ಧೆ ಬರೋದೇ ಇಲ್ಲ ಇಲ್ಲಿ. ಗೀತಾ ಶಿವರಾಜ್ಕುಮಾರ್ ಅವರು ನಮಗೆ ಲೆಕ್ಕಕ್ಕಿಲ್ಲ. ನಾವೀಗ ಶಿವಮೊಗ್ಗದ ನಗರ ಬಸ್ ನಿಲ್ದಾಣ ಬಳಿ ಇದ್ದೇವೆ. ಪ್ರತಿನಿತ್ಯ ಕೆಲಸಕ್ಕೆ ಹೋಗುವಂತಹ ನೂರಾರು ಕಾರ್ಮಿಕರು ನಮ್ಮ ಜೊತೆಗಿದ್ದಾರೆ. ಈ ಚುನಾವಣೆ ಬಗ್ಗೆ ಅವ್ರು ಏನು ಹೇಳ್ತಾರೆ ಅವರಿಂದ ಕೇಳೋಣ. ಸರ್, ಈಗ ಮತ್ತೆ ಚುನಾವಣೆ ಬಂದಿದೆ, ಹೇಗಿದೆ? ಅಣ್ಣ, ಯಾವುದು ಸರಿ ಇಲ್ಲ. ಅಂದರೆ ಏನು ಚುನಾವಣೆ ಮಾಡ್ರೆ ಏನು ಪ್ರಯೋಜನ ಇಲ್ಲ. ಅಂದರೆ ಓಟ್ ಹಾಕ್ಬೋದು ಅಷ್ಟೇ. ಒಳ್ಳೆ ಅಭ್ಯರ್ಥಿ ಇಟ್ಕೊಂಡು ಓಟ್ ಹಾಕ್ಬೇಕು. ಕಾಂಗ್ರೆಸ್ ಬರಬೇಕು. ಯಾವ ಕಾರಣಕ್ಕೆ? ಇದ್ರೇ ಸ್ವಲ್ಪ ಪಕ್ಷಗಳು ಇದು ಬಡವರಿಗೆ ಒಂದು ಅನುಕೂಲ ಆಗುತ್ತೆ ಸರ್. ಒಂದ್ ಕಡೆ ಮತ್ತೆ ರಾಘವೇಂದ್ರ ಅವರು ಇದ್ದಾರೆ, ಮತ್ತೊಂದ್ ಕಡೆ ಗೀತಾ ಶಿವರಾಜ್ಕುಮಾರ್ ಇದ್ದಾರೆ, ಈಶ್ವರಪ್ಪ ಅವರು ಇದ್ದಾರೆ. ಯಾರು ಬೆಸ್ಟ್ ಅನ್ನಿಸ್ತದೆ ನಮಗೆ? ಎಲ್ಲರೂ ಬೆಸ್ಟ್ ಅನಿಸ್ತಾರೆ. ಅದರಲ್ಲಿ ಒಳ್ಳೆಯವರು ಇದ್ರೆ ಹಾಕಿದ್ರೆ ಇನ್ನೂ ಒಳ್ಳೇದು. ಅವ್ರ ಕೆಲಸ ಆಗತ್ತಂಗೆ ಬೆಸ್ಟ್ ಅಂತಾರೆ. ಅವ್ರ ಕೆಲಸ ಆದ್ಮೇಲೆ ಮನೆ ಬಗಲ್ಗೆ ಹೋದ್ರೆ ನೀವ್ ಯಾರು ಗೊತ್ತಿಲ್ಲಮ್ಮ ಅಂತ ಹೇಳ್ತಾರೆ ಅಷ್ಟೇ.
ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತಾರೆ. ಯಾಕೆಂದ್ರೆ ಅವ್ರು ಓಟ್ ಬೇಕಲ್ಲ, ಅದಕ್ಕೋಸ್ಕರ ಆ ಥರ ಹೇಳ್ತಾರೆ. ನಾವೀಗ ಶಿವಮೊಗ್ಗದ ಸೀಗೆಹಟ್ಟಿಯ ಹತ್ಯೆಯಾದಂಥ ಹಿಂದೂ ಕಾರ್ಯಕರ್ತ ಹರ್ಷ ಅವರ ನಿವಾಸದಲ್ಲಿದ್ದೇವೆ. ಅವರ ಸಹೋದರಿ, ಅವರ ತಾಯಿ, ಅವರ ತಂದೆ ನಮ್ಮ ಜೊತೆಗಿದ್ದಾರೆ. ಮತ್ತೆ ಲೋಕಸಭಾ ಚುನಾವಣೆ ಶಿವಮೊಗ್ಗದಲ್ಲಿ ಬಂದಿದೆ. ಹೇಗಿದೆ ಶಿವಮೊಗ್ಗದಲ್ಲಿ ವಾತಾವರಣ? ಸರ್ ನಮಸ್ತೆ. ಆ ದೇವ್ರನ್ನ ನೋಡ್ತಾ ಇಲ್ಲ, ಆದರೆ ಮೋದಿಜಿನೇ ದೇವ್ರ ರೂಪದಲ್ಲಿ ನೋಡ್ತಾ ಇದ್ದೀವಿ ಅಂದಮೇಲೆ ಯಾರೂ ಕೂಡ ಅವರಿಗೆ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಇಲ್ಲ ಅವ್ರಿಗೆಲ್ಲರಿಗೂ ಅಭಿಮಾನ ಎಲ್ಲರಿಗೂ ಇದೆ, ಕಲಾವಿದರಾಗಿ. ಆಮೇಲೆ ಗೀತಕ್ಕ ಅವ್ರ ಮೇಲೂ ತುಂಬಾ ನಮಗೆಲ್ಲರಿಗೂ ಅಭಿಮಾನ ಇದೆ. ಆದರೆ ದಯವಿಟ್ಟು ನಾನು ಅವ್ರಿಗೂ ಕೇಳ್ಕೊತೀನಿ, ನೀವು ಕೂಡ ಮೋದಿಜಿಗೆ ಓಟ್ ಹಾಕಿ, ನಾಳೆ ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ತಾ, ಆಮೇಲೆ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ತಮ್ಮ ಹೋಗಿ 2 ವರ್ಷ ಆಯಿತು, ಆದರೆ ಅವನು ಅವತ್ತೇ ಬರ್ಕೊಂಡಿದ್ದ ಅವ್ನ ಫೇಸ್ಬುಕ್ಕಲ್ಲಿ 2024ಕ್ಕೂ ನಮ್ಮ ಮೋದಿಜಿನೇ ಅಂತ. ಅವನಿಗೆಲ್ಲ ಆಸೆನೂ ನೆರವೇರಿದೆ. ದಯವಿಟ್ಟು ಇಡೀ ದೇಶ ಕೇಳ್ಕೊತೀನಿ, ನನ್ನ ಅಣ್ಣ ತಮ್ಮಂದಿರಿಗೆ ಕೇಳ್ಕೊತೀನಿ, ಎಲ್ಲ ಅಕ್ಕ ತಂಗಿರಿಗೆ ಕೇಳ್ಕೊತೀನಿ, ಅಪ್ಪ ಅಮ್ಮನ ಕೇಳ್ಕೊತೀನಿ, ಮೋದಿಜಿ ಗೆಲ್ವೆ, ಹರ್ಷನ್ ಗೆಲ್ವಾಗತ್ತೆ, ನಮ್ಮೆಲ್ಲರ ಗೆಲ್ವಾಗತ್ತೆ. ಈ ಚುನಾವಣೆ ಮೇಲೆ ತಮ್ಮ ಈ ಒಂದು ಸಮಸ್ಯೆಗಳೆಲ್ಲ ಇದೆಯಲ್ಲ, ಇದು ಪರಿಣಾಮ ಬೀರುತ್ತಾ? ಏನೆಲ್ಲ ಸಮಸ್ಯೆಗಳನ್ನ ತಾವು ಎದುರಿಸ್ತಾ ಇದ್ದೀರಾ? ಸರ್, ಕಳೆದ 30 ವರ್ಷಗಳಿಂದ ಕೂಡ ಭದ್ರಾವತಿನಲ್ಲಿ 2 ಬೃಹತ್ ಕೈಗಾರಿಕೆಗಳ ವಿಚಾರವಾಗಿ ಸಮಸ್ಯೆಗಳು ಉದ್ಭವ ಆಗ್ತಾನೆ ಇರ್ತವೆ ಚುನಾವಣೆ ಸಂದರ್ಭ ಬಂದಾಗ. ಆ ಚುನಾವಣೆ ಮುಗಿದ ನಂತರ ಮತ್ತೆ ಆ ಸಮಸ್ಯೆಗೆ ಉಳ್ಕೊಳ್ಳುತ್ತೆ. ಗ್ಯಾರಂಟಿ ಬೇಕಾ ಅಥವಾ ಈ ರೀತಿಯಾದ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದು ಬೇಕಾ? ಸರ್, ನಮಗೆ ದಯವಿಟ್ಟು ಗ್ಯಾರಂಟಿ ಬೇಡ ಸರ್. ಗ್ಯಾರಂಟಿ ಅನ್ನೋದು ಒಂದು ಟೆಂಪ್ರವರಿ, ಏನು ಒಂದು ಗಾಯ ಆಗಿದ್ರೆ ಅದು ಟೆಂಪ್ರವರಿಯಾಗಿ ಹುಷಾರು ಮಾಡ್ತಾರಲ್ಲ, ಅದು ಬೇಡ ಸರ್. ನಮಗೆ ಶಾಶ್ವತವಾದ ಪರಿಹಾರ ಬೇಕು ಅಂದರೆ ಗ್ಯಾರಂಟಿ ಬೇಡ. ನಮ್ಗೆ ಇನ್ವೆಸ್ಟ್ ಮಾಡಲಿ, ನಾವೆಲ್ಲ ಕೈ ಕಾಲು ತಲೆ ಕಿಡ್ನಿ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಹಂಗಾಗಿ ಗ್ಯಾರಂಟಿಗಳು ಬೇಡ, ಇನ್ವೆಸ್ಟ್ ಮಾಡಿ ಕೆಲಸ ತಗೊಳ್ಳಿ. ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಒಂದು ಮನವಿ, ಇದು ಕಾರ್ಖಾನೆ ಅಲ್ಲ, ಇದು ದೇವಾಲಯ. ಲಕ್ಷಾಂತರ ಜನಕ್ಕೆ ಅನ್ನ ನೀಡಿದಂಥ ದೇವಾಲಯ. ಈ ಕಾರ್ಖಾನೆ ಕೇವಲ 1200 ಜನಕ್ಕೋಸ್ಕರ ಅಲ್ಲ, ಭದ್ರಾವತಿಯ ಸರ್ವತೋಮುಖ ಅಭಿವೃದ್ಧಿಗೆ ಈ ಕಾರ್ಖಾನೆ ಬಹಳ ಅತ್ಯಗತ್ಯ. ಹಾಗಾಗಿ ಕೈ ಮುಗಿದು ಕೇಳ್ಕೊತೀವಿ, ಗುತ್ತಿಗೆ ಕಾರ್ಮಿಕರ ವತಿಯಿಂದ ಈ ಕಾರ್ಖಾನೆ ಉಳಿಸಿ ಲಕ್ಷಾಂತರ ಜನಕ್ಕೆ ಜೀವನಾಡಿ ಆಗಬೇಕು ಅಂತ ಕೇಳ್ಕೊತೀವಿ. ಒಂದು ಕಡೆ ಬಂಗಾರಪ್ಪ ಅವರ ಮಗಳು ಶಿವರಾಜ್ ಕುಮಾರ್ ಅವರ ಪತ್ನಿ, ಮತ್ತೊಂದು ಕಡೆ ಯಡಿಯೂರಪ್ಪ ಅವರ ಮಗ. ಹೇಗಿದೆ ಅಂತ ಸ್ಪರ್ಧೆ ಹೆಂಗಿದೆ ಅಂತಂದ್ರೆ, ಯಾರು ಹೆಚ್ಚಿನ ಕೆಲಸದಾಗ ಜನಗಳು ಒಳ್ಳೇದು ಮಾಡ್ತಾರೋ ಅವ್ರನ್ನ ಜನನೇ ಆಯ್ಕೆ ಮಾಡ್ತಾರೆ ಅಷ್ಟೇ. ಇವರು ಅಂತ ಹೇಳೋಕ್ಕಾಗಲ್ಲ. ಯಾರು ಹೆಚ್ಚಿನದಾಗಿ ಜನಗಳಿಗೆ ಇದಿರುತ್ತೋ ಅವ್ರಿಗೆ ವೋಟ್ ಮಾಡ್ತಾರೆ. ವೋಟ್ ಮಾಡುವಂಥ ಸಂದರ್ಭದಲ್ಲಿ ಏನು ಮುಖ್ಯ ಆಗ್ತದೆ? ಪಕ್ಷನ ಅಥವಾ ವ್ಯಕ್ತಿನ ಅಥವಾ ರಾಷ್ಟ್ರದ? ಈಗ ಮೋದಿ ಅಥವಾ ಸಿದ್ದು ಹೀಗೆ ನೋಡಿ ಮತ ಚಲಾಯಿಸುವಂಥದ್ದು, ಅಥವಾ ಏನು ಇಂಪಾರ್ಟೆಂಟ್ ಆಗ್ತದೆ? ರಾಷ್ಟ್ರನೇ ಅಂತಾನೆ ಹೇಳೋದು. ಜನ ಒಟ್ಟು ಎಲ್ಲರಿಗೂ ಒಳ್ಳೇದಾಗದು ಬೇಕಷ್ಟೇ. ಅದು ನಮಗೆ ಬೇಕಾಗಿರೋದು ವ್ಯಕ್ತಿ ಅನ್ನೋದಕ್ಕಿಂತ ರಾಷ್ಟ್ರಕ್ಕೆ ಒಳ್ಳೇದಾಗೋದು. ಅಂದರೆ ಈಗ ತಮ್ಮ ಫೇವ್ರೇಟ್ ಮೋದಿನ ಸಿದ್ದರಾಮಯ್ಯನ? ಮೋದಿಜಿ ಸರ್, ಚುನಾವಣೆ ಯಾರು ಗೆದ್ದರೂ ನಮಗೇನು ಬೇಜಾರಿಲ್ಲ. ಫ್ಯಾಕ್ಟ್ರಿ ಒಂದು ಓಡ್ಬೇಕು ಮೇಯ್ನ್ ನಮಗೆ. ಯಾಕಂದ್ರೆ ನಮಗೆ ದುಡಿಮೆ ಆಗ್ಬೇಕು ಅಂದರೆ ಕಾರ್ಖಾನೆ ಇಲ್ಲ, ಒಂದು ಹಂಗಂಗೆ ಮಾಡಿ ಮುಚ್ಚಿಬಿಟ್ರು. ಈ ಕಾರ್ಖಾನೆ ಓಡ್ಬೇಕು ಅಷ್ಟೇ ನಮಗೆ. ಭದ್ರಾವತಿದು ಜೀವನಾಡಿ ಇದು. ಹೌದು, ಮೇಯ್ನ್ ನಮಗೆ ಇದು ಒಂದು ನೋಡಿದ್ರೆ ನಮಗೆಲ್ಲ ಸಮಸ್ಯೆ ಬಗೆಹರುತ್ತೆ. ಶಿವಮೊಗ್ಗದಲ್ಲಿ ತುಂಬ ರಂಗೇರಿದೆ ಸರ್. BJP ಪಕ್ಷದ ವತಿಯಿಂದ ಮಾತಾಡ್ಬೇಕಂತ ಹೇಳಿದ್ರೆ ಮೋದಿಗೆ ಓಟ್ ಕೊಡಬೇಕು. ಆದರೆ ಪಕ್ಷಕ್ಕೋಸ್ಕರ ತುಂಬ ದುಡಿದಿರೋ ಈಶ್ವರಪ್ಪರನ್ನ ಕಡೆಗಣಿಸ್ಬಿಟ್ಟಿದ್ದಾರೆ. ಹಂಗಾಗಿ ಭಾರಿ ಗೊಂದಲ ಇದೆ ಈ ವಿಚಾರದಲ್ಲಿ. ನಾವು ಪಕ್ಷ ಮತ್ತು ಮೋದಿ ಹಿಂದುತ್ವ ಅಂತ ಏನಾರು ನೋಡಿದ್ರೆ ಈಶ್ವರಪ್ಪರಿಗೆ ಸಪೋರ್ಟ್ ಮಾಡ್ಬೇಕು ಸರ್. ನಾವು ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಆಗ್ತದೆ ಅನ್ನೋ ನಿರೀಕ್ಷೆಯಲ್ಲಿ ಈಗ ಗೀತಾ ಶಿವರಾಜ್ ಕುಮಾರ್ ಅವರು ಇದ್ದಾರೆ. ಸಾಧ್ಯನೇ ಇಲ್ಲ ಸರ್. ಮೋದಿ ಅಲೆ ಇರೋದ್ರಿಂದ ಮೋದಿನೇ ಗೆಲ್ಲೋದು. ಮೋದಿಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವರೇ ವಿನ್ ಆಗೋದು. ಚುನಾವಣೆ ಈಗ ಜಿಗ್ಗಿ ನಡೀತಾ ಐತೆ. ಇದೇ ನಾವು ಹೇಳ್ದಂಗೆ ಇಬ್ಬರು ಲಾಭ ಮೂರನೇರಿಗೆ ಆದರೂ ಅದನ್ನ ಬಾರಿ ಯೋಚನೆ ಮಾಡಿ ಓಟ್ ಹಾಕ್ಬೇಕು ಅಂತ. ಅಂದ್ರೆ ಯಾರು ಈಶ್ವರಪ್ಪ ಅವ್ರ ಪರನ ಅಥವಾ ಬಿಜೆಪಿ ಪರನ? ಬಿಜೆಪಿ ಪರ. ಈಶ್ವರಪ್ಪ ಅವ್ರ ಬಂಡಾಯ ನಿಂತ್ರೆ ಡಿವೈಡ್ ಆಗ್ತಾ ಓಟು ಯಾರು ಬರ್ತಾರೆ ಅಂತ ಗ್ಯಾರಂಟಿ. ಕಾಂಗ್ರೆಸ್ ಅವ್ರಿಗೆ ಲಾಭ ಆಗ್ಬೋದು ಅಂತ ಅನಿಸ್ತದೆ. ಚುನಾವಣೆ ಚೆನ್ನಾಗಿದೆ. ನಾವು BJP ಬಿಟ್ಟು ಮತ್ತೆ ಯಾವುದೂ ನಾವು ಮನಸ್ಸು ಕೊಡಲ್ಲ ಸರ್. ಯಾವ ಕಾರಣಕ್ಕೆ ಬಿಜೆಪಿ? ಅದರಿಂದ ನಮಗೆ ಉದ್ಧಾರ ಆಗಿದೆ, ನಾವು ಅದನ್ನು ಬಿಡಲ್ಲ ಅಷ್ಟೇ. ಸಿದ್ದರಾಮಯ್ಯ ಅವರು ನಾವು ಉದ್ಧಾರ ಮಾಡಿದೀನಿ ಅಂತ ಮಾಡಿದ್ದಾರೆ. ಮನೆ ಬಂದು ಈಗ ಈಗ ಉದ್ಧಾರ ಮಾಡಿದ್ದಾರೆ ಹೇಳ್ತಾರೆ ಹಂಗೆ ಅಷ್ಟೇ. ಹೆಣ್ಮಕ್ಳು ಬೇಕಾದ್ರೆ ಉದ್ಧಾರ ಮಾಡಿದ್ರೆ ಕೊಟ್ಟಿದ್ದಾರೆ. ಗಂಡಸರಿಗೆ ಏನು ಕೊಟ್ಟಿದ್ದಾರೆ ಅವರು? ಕಾಂಗ್ರೆಸ್ ಅಲ್ಲ ಅಂತಲ್ಲ. ಕಾಂಗ್ರೆಸ್ ಮೊದಲಿತ್ತು. ಯಾವಾಗ ಇಂದಿರಾಜಿ ಇರ್ಬೇಕಾದ್ರೆ ಬೇಕಾದಷ್ಟು ಬಡವ್ರಿಗೆ ಉಪಕಾರ ಮಾಡಿದೆ. ಈಗೇನು ಮಾಡಿದೆ ನಮಗೆ BJP? ಅವ್ರು ಇದ್ದಾಗ ಏವನ್ ಕಾಂಗ್ರೆಸ್ ಬಡವ್ರ ಮುಂದೆ ತಂದಿದ್ದೆ ಕಾಂಗ್ರೆಸ್. ಈಗೆಲ್ಲಿದೆ? ನಮಗೆ ಸಿದ್ದರಾಮಯ್ಯರೆಲ್ಲ ಅನುಕೂಲ ಮಾಡಿದ್ರು. ನಾವು ಯಾವ ಫ್ರೀ ಬಸ್ಸಿಗೂ ಹೋಗಿಲ್ರಿ. ನಾವು ನಿಯತ್ತ ದುಡ್ಕೊಂಡು ನಿಯತ್ತ ತಿಂತಾ ಇದ್ದೀವಿ. ಅಂದರೆ 2000 ಕೊಡ್ತಾ ಇದ್ದಾರೆ, ಅವರು ತಗೊಂತಾ ಇದ್ದೀವಿ.
ಅಂದರೆ ಬಡವರಿಗೆ ಭಾರಿ ಒಳ್ಳೇದಾಗಿತ್ತು. ಈ ನಮ್ಮಂಥ ರನ್ಮುಂಡೆ ಹೆಂಗರಿಗೆ ಭಾರಿ ಒಳ್ಳೇದಾಗಿತ್ತು. ಅದೊಂದು ಒಳ್ಳೇದು ಮಾಡಿದ್ದಾರೆ. ಇವತ್ತೊಂದು ಪಾಕೆಟ್ ಎಣ್ಣೆ ಕುಡಿಯೋಕ್ಕೆ ಒಬ್ಬ ಮನುಷ್ಯ 50 ರೂಪಾಯಿ ಏರಿಸಿದ್ದಾರೆ. ಒಂದು ಕ್ವಾರ್ಟರ್ ಕುಡಿತಾನೆ ಒಬ್ಬ ಮನುಷ್ಯ ಅಂತ ಕುಡಿಯೋಲ್ಲ, 4 ಕ್ವಾರ್ಟರ್ ಕುಡಿತಾನೆ. ದಿನ 200 ರೂಪಾಯಿ ದುಡ್ಡು, ಗಂಡನ ದುಡ್ಡು ಹೆಂಡತಿ ಹೋಗ್ತೈತೆ. ಏನು ಅವ್ರ ಅಪ್ಪನ ಮನೆಯಿಂದ ಕೊಟ್ಟಿಲ್ಲ ದುಡ್ಡು ಕಾಂಗ್ರೆಸ್ನವ್ರು. ಈಶ್ವರಪ್ಪ ರಾಘವೇಂದ್ರ ಜಗಳದಲ್ಲಿ ಕಾಂಗ್ರೆಸ್ಗೆ ಲಾಭ ಆಗಲ್ವಾ? ಈಶ್ವರಪ್ಪ ನಿಂತ್ಕೊಳ್ಳಿ, ಜನ ತೀರ್ಮಾನ ಮಾಡ್ತಾರೆ. ಈಶ್ವರಪ್ಪರಿಗೂ ಕಡೆ ಕಾಣಿಸ್ತಾರೆ, ಗೀತಮ್ಮಗೂ ಕಡೆ ಕಾಣಿಸ್ತಾರೆ. ಗೀತಮ್ಮ ಇಲ್ಲಿ ಗೆದ್ದು ಹೋಗಿ ಬೆಂಗಳೂರಲ್ಲಿ ಮಾಡಿದ್ರೆ ಕೆಲಸ ಆಗಲ್ಲ. ನಮಗೆ 24 ಗಂಟೆ ರಾಘಣ್ಣ ಓಡಾಡ್ತಿರ್ತಾರೆ ಇಲ್ಲಿ. ನಾವೀಗ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿದ್ದೇವೆ. ಸಿದ್ದರಾಮಯ್ಯ ಗ್ಯಾರಂಟಿನ ಅಥವಾ ಮೋದಿ ಗ್ಯಾರಂಟಿನ? ಬನ್ನಿ ಆ ವಿದ್ಯಾರ್ಥಿಗಳಿಂದನೇ ಕೇಳೋಣ. ಶಿವಮೊಗ್ಗದ ಚುನಾವಣಾ ಕಾವು ಈಗ ರಂಗೇರ್ತಾ ಇದೆ. ಒಂದು ಕಾಂಗ್ರೆಸ್ಗೆ ಪವರ್ ಜಾಸ್ತಿ ಆಗ್ಬೋದು ಅಂತ ಒಂದು ಭರವಸೆ ಇದೆ ಕರ್ನಾಟಕ ಇದು ಶಿವಮೊಗ್ಗ ಕ್ಷೇತ್ರದಲ್ಲಿ. ಅಂದರೆ ಈ ಬಾರಿ ಕಾಂಗ್ರೆಸ್ಗೆ ಅವಕಾಶ ಆಗುತ್ತೆ ಶಿವಮೊಗ್ಗದಲ್ಲಿ ಅಂತನಾ ಅಥವಾ ಹೇಗೆ? ಸರ್ ಒಂದು ಮಟ್ಟದಲ್ಲಿ ನೋಡಿದ್ರೆ ಕಾಂಗ್ರೆಸ್ಗೆ ಒಂದು ಅವಕಾಶ ಇದೆ. ಆದರೆ BJP ಸತತ 10 ವರ್ಷದಿಂದ ಇದಾಗಿದೆ ಮತ್ತು ಈ ಈಶ್ವರಪ್ಪ ಅವರು ಬಂಡಾಯ ಎದ್ದಿರೋದ್ರಿಂದ ಒಂದು ಕಾಂಗ್ರೆಸ್ಗೆ ಒಂದು ಪವರ್ ಜಾಸ್ತಿ ಆಗ್ಬೋದು ಅಂತ ಎಲ್ಲರ ಅನಿಸಿಕೆ ಅಂತ ಅನಿಸುತ್ತೆ. ಆದರೂ ಒಂದು ಫೈಟ್ ಇದೆ ಸರ್. ಆದರೆ ಕೇಂದ್ರದಲ್ಲಿ ಒಬ್ಬ ಒಳ್ಳೆ ಮಂತ್ರಿಮಂಡಲ ಬೇಕು ಅಂದರೆ ಈ ಸಲ ಎಲ್ಲ ಕ್ಷೇತ್ರದಲ್ಲೂ BJP ಹಿನ್ನಡೆ ಆದರೆ ಉತ್ತಮ ಅಂತ ನಮ್ಗನ್ಸುತ್ತೆ. ಯಾಕಂದರೆ ಕಳೆದ 10 ವರ್ಷಗಳಿಂದ ನೋಡ್ತಾ ಇದ್ದೀವಿ ಮೋದಿ ಆಡಳಿತನ. ಡಿಮಾನಿಟೈಸೇಷನ್ ಆಗಲಿಲ್ಲ ಮತ್ತು ಅವರು ಚಿನ್ನದ ರಸ್ತೆಗಳಾಗಲಿಲ್ಲ, ಸುಮಾರು ಅವರ ಯೋಜನೆಗಳು ಎಲ್ಲ ಅದಾನಿ ಅಂಬಾನಿಗಳನ್ನ ಉದ್ಧಾರ ಮಾಡೋದ್ರಲ್ಲೇ ಆಗೋಯ್ತು. ಆದರೆ ಒಂದು ಬದಲಾವಣೆ ಬೇಕು ಸರ್. ಹೌದು, ಇವಾಗ ಹೆಣ್ಮಕ್ಳಿಗೆ ನಿಮ್ಗೆ ಯಾವ ಥರ ಹುಡುಗ ಬೇಕು ಅಂದಾಗ ನಾವು ದರ್ಶನ್ ಸುದೀಪ್ ಅಂತ ಯಾವ ರೀತಿ ಹೇಳ್ತೀವಿ, ಆ ರೀತಿ ನಿಮ್ಗೆ ಯಾವ ರೀತಿ ನಾಯಕ ಬೇಕು ಅಂತ ಹೇಳಿದಾಗ ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಪ್ರಧಾನಮಂತ್ರಿ ಮೋದಿಯವ್ರ ಥರನೇ ಇರಬೇಕು ಅಂತ. ಇವರು ಯೋಗೇಶ್ ಅವರು ಕೆಲವೊಂದು ಹೇಳಿದ್ರು ಚಿನ್ನದ ರಸ್ತೆಗಳಾಗ್ತವೆ ಅಂತ ಹೇಳಿದ್ರು, ಎಲ್ಲಿ ಕಾಣಿಸ್ಲೇ ಇಲ್ಲ ಸರ್. ಪ್ರಾಕ್ಟಿಕಲಾಗಿ ಥಿಂಕ್ ಮಾಡೋಣ, ಚಿನ್ನದ ರಸ್ತೆಗಳನ್ನ ತರೋಕ್ಕಾಗತ್ತಾ ಸರ್? ರಸ್ತೆಗಳಂತೂ ಆಗ್ತಿದ್ದಾವೆ, ಚಿನ್ನದ ರಸ್ತೆಗಳು ಮೀನ್ಸ್ ಚೆನ್ನಾಗಿರೋ ರಸ್ತೆಗಳು ಅಂತ ಅವಂತೂ ಆಗ್ತಿರೋದು ನಾವು ನೋಡ್ತಾ ಇದ್ದೀವಿ. ಮತ್ತು ಸ್ಥಳೀಯ ವಿಚಾರಕ್ಕೆ ಬಂದರೆ ಇಲ್ಲಿ ರಾಘವೇಂದ್ರ ಅವರು ಅಂದರೆ ಸ್ಥಳೀಯರಂದರೆ ಇಲ್ಲಿದ್ದು ಇಲ್ಲಿನ ಸಿಚುವೇಶನ್ಗಳನ್ನ ನೋಡ್ಕೊಬೇಕು. ರಾಘವೇಂದ್ರ ಅವರು ಇಲ್ಲಿನವರು ನೇಟಿವ್ ನಮ್ಗೆ ಗೊತ್ತಿದೆ. ಅದೇ ಗೀತಾ ಶಿವರಾಜ್ ಕುಮಾರ್ ಆದರೆ ಅವ್ರು ಏನು ಮಾಡ್ತಾರೆ ಅವರು ನಮ್ಗೆ ಗೊತ್ತಿರೋ ಥರ ಅವರು ಬೆಂಗಳೂರು ಅವ್ರದ್ದು ಬೇರೆ ಥರನೇ ಸರ್. ಇಲ್ಲಿನ ಪ್ರಾಬ್ಲಮ್ಗಳನ್ನ ಇಲ್ಲಿನ ಸಮಸ್ಯೆಗಳನ್ನ ಅವ್ರು ಬಗೆಹರಿಸ್ತಾರೆ ಅಂತ ನನಗಂತೂ ಯಾವ ನಂಬಿಕೆನೂ ಇಲ್ಲ. ವಿದ್ಯಾರ್ಥಿಯಾಗಿ ಅಭಿವೃದ್ಧಿ ಎಕ್ಸೆಪ್ಟ್ ಮಾಡ್ತೀನಿ ಸರ್. ನಾನು ಸಿದ್ದರಾಮಯ್ಯ ಪಕ್ಷದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಗ್ಯಾರಂಟಿ ಯೋಜನೆಗಳು 90% ಎಲ್ಲ ಬಂದಿದ್ದಾವೆ, ಅಭಿವೃದ್ಧಿಗೆ ಚಾಲ್ತಿಯಾಗಿ ಬಂದಿದ್ದಾವೆ. ಇನ್ನು 10% ಟೆಕ್ನಿಕಲ್ ಇಶ್ಯೂ ಸಮಥಿಂಗ್ ಎಫೆಕ್ಟಿಂದ ಹೋಗಿದ್ದಾವೆ. ಈಗ ಮೋದಿ 2014ರಲ್ಲಿ ಬರ್ಬೇಕಾದ್ರೆ ಇದಕ್ಕೆ ಎಲ್ಲ ಚುನಾವಣೆಗೆ ಪ್ರತಿಭಟನೆ ಮಾಡ್ಬೇಕಾದ್ರೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಿದ್ರು. ಬಟ್ ಈಗ ಧರ್ಮ ಜಾತಿ ಈಗ ಕಾಂಗ್ರೆಸ್ ಬಗ್ಗೆ ಇದೇ ಮಾತಾಡ್ತಾ ಇರ್ಬಿಟ್ರೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಇದನ್ನೇ ಮಾತಾಡಿ ಅಂತ ನಾವು ಹೇಳ್ತಿರೋದು. ಸಾಕಷ್ಟು ಕುತೂಹಲ ಕೇಳಿಸಿರುವಂತಹ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನರ ನಾಡಿ ಮಿಡಿತವನ್ನ ಕೇವಲ ಒಂದು ಎಪಿಸೋಡ್ನಲ್ಲಿ ಅರ್ಥ ಮಾಡಿಕೊಳ್ಳಲು ಕಷ್ಟ ಆಗುತ್ತೆ. ಹೀಗಾಗಿ ಮುಂದಿನ ಭಾಗದಲ್ಲಿ ಮತ್ತಷ್ಟು ಮಾಹಿತಿ ಹಾಗೂ ವಿವರಣೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.